ಆತ್ಮಿಕಾ. ನನ್ನ ಕತೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೆ. ನನ್ನ ಅಕ್ಕನ ಮದುವೆ, ಅದೇ ದೊಡ್ಡಮ್ಮನ ಮಗಳ ಮದುವೆ ನಡೀತಾ ಇತ್ತು. ಇನ್ನೇನು ಸ್ಟೇಜಿಗೆ ಹೋಗಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಹುಡುಗನ ನೋಡಿ ನಾನು ದಂಗಾದೆ. ಯಾಕೆ ದಂಗಾದೆ ಇವತ್ತು ಹೇಳ್ತೀನಿ ಕೇಳಿ. ಒಂದು ಕ್ಷಣ ಏನು ಮಾಡಬೇಕು ಅಂತ ತೋಚದೆ ಮದುಮಗನನ್ನೇ ದಿಟ್ಟಿಸುತ್ತಾ ಸುಮ್ಮನೆ ಕುಳಿತಿದ್ದವಳನ್ನು ಪಪ್ಪ, ಆತ್ಮಿಕಾ ಏನಾಯಿತು, ಆರ್ ಯು ಆಲ್ ರೈಟ್ ಎಂದು ಕೇಳಿದಾಗ ವಾಸ್ತವಕ್ಕೆ ಮರಳಿದ ನಾನು, ಹಾಂ ಹಾಂ ಪಪ್ಪ, ನನಗೇನೂ ಆಗಿಲ್ಲ, ಸೌಂಡ್ಗೆ ಒಂಥರ ತಲೆ ಒಡ್ದು ಹೋದ ಹಾಗೆ ಆಯಿತು. ಇನ್ನೊಂದು ಗ್ಲಾಸು ಜ್ಯೂಸ್ ಕುಡ್ಕೊಂಡು ಬರ್ತೀನಿ. ತೋಚಿದ್ದನ್ನು ನೋಡಿದ್ದು ಅಲ್ಲಿಂದ ಹೊರ ಬಂದೆ. ಅಬ್ಬಾ, ನಾನು ನೋಡಿದ್ದು ಕನಸಲ್ಲ ತಾನೆ? ಛೇ, ನನಗೆ ಮೊದಲೇ ಇದು ಗೊತ್ತಾಗಲಿಲ್ಲ. ಹೇಗೆ ಗೊತ್ತಾಗುತ್ತೆ? ನಾನು ಅಕ್ಕನ ಎಂಗೇಜ್ಮೆಂಟ್ಗೂ ಬಂದಿಲ್ಲ, ಫೋಟೋನೂ ನೋಡಿಲ್ಲ. ಅವಳ ವಾಟ್ಸಪ್ ಬೇರೆ ಬ್ಲಾಕ್ ಮಾಡಿದ್ದೀನಿ. ಅತಿಯಾಗಿ ಯಾರ ಸ್ಟೇಟಸ್ಸು ನೋಡಿದ ನನಗೆ ಹುಡುಗ ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ನನಗೆ ನಾನೇ ಪ್ರಶ್ನೆಗಳನ್ನು ಹಾಕುತ್ತಾ ಉತ್ತರಿಸುತ್ತಾ ಅಲ್ಲೇ ಅಡ್ಡಾಡುತ್ತಿದ್ದೆ. ಆತ್ಮಿಕಾ, ಸರಿ ಆಯ್ತಾ ಮಗಳೇ? ಅಲ್ಲೇನು ಮಾಡ್ತಿದ್ಯಾ? ಬಾ, ಫೋಟೋಕ್ಕಾದರೂ ಕರ್ಕೊಂಡು ಬನ್ನಿ ಅಂದಿದ್ದಾಳೆ ನಿನ್ನಮ್ಮ. ಬಾ. ಪಪ್ಪ ನನ್ನನ್ನು ಹುಡುಕಿಕೊಂಡು ಹೊರಗೆ ಬಂದು ಬಿಟ್ಟಿದ್ದರು. 5 ನಿಮಿಷ ಪಪ್ಪ, ಬಂದೆ ಎಂದಾಗ ಬರದೇ ಹೋದರೆ ಅಮ್ಮ ಬಂದು ಇಳ್ಕೊಂಡು ಹೋಗ್ತಾಳೆ ಅಷ್ಟೆ. ಕೊನೆಯ ವಾರ್ನಿಂಗ್ ಎಂಬಂತೆ ನುಡಿದ ಪಪ್ಪ ಅಲ್ಲಿಂದ ಒಳ ನಡೆದರು. ನೇಹಾ ವೆಡ್ಸ್ ರಾಹುಲ್. ಮದುವೆ ಹಾಲಿನ ಎಂಟ್ರೆನ್ಸ್ನಲ್ಲಿ ಹಾಕಿದ್ದ ಬೋರ್ಡ್ ಈಗ ನನ್ನ ಕಣ್ಣಿಗೆ ಬಿದ್ದಿತ್ತು. ಅಲ್ಲ, ಪ್ರೀತಿ ಕಿತಾಬನ್ನು ನನಗೆ ಕೊಟ್ಟು ಅದರ ಮುಖಪುಟ ನೋಡೋ ಮುಂಚೆನೇ ನನ್ನಿಂದ ಕಸಿದುಕೊಂಡು ಇನ್ನೊಬ್ಬಳಿಗೆ, ಅದರಲ್ಲೂ ನನ್ನ ಅಕ್ಕನಿಗೆ ಕೊಟ್ಟನಲ್ವ, ಇವನಿಗೆ ಮಾಡ್ತೀನಿ ಸರಿಯಾಗಿ. ಸ್ಟೇಜ್ ಮೇಲೆ ನನ್ನ ನೋಡಿ ನಡುಗ್ಬಿಡಬೇಕು ಅವನು ಎಂದುಕೊಂಡು ಒಳ ನಡೆದೆ. ಒಳಗೆ ಹೆಜ್ಜೆ ಹಾಕಿದವಳನ್ನು ಅಮ್ಮ ಸ್ಟೇಜ್ ಮೇಲೆ ಅಸಹನೆಯಿಂದ ನೋಡುತ್ತಾ ನಿಂತಿದ್ದರು. ಸ್ಟೇಜ್ ಹತ್ತಿದವಳನ್ನು ಕೈ ಹಿಡಿದು ಎಳೆಯುತ್ತಾ, ನೀನೊಬ್ಳು, ಸಂಬಂಧಗಳೇ ಬೇಡ ಅಲ್ವಾ ನಿನಗೆ? ನೇಹ ಅವಾಗಿಂದ ನಿನ್ನ ಕೇಳ್ತಿದ್ದಾಳೆ, ಅಕ್ಕ ತಂಗೀರು ಎಲ್ಲರೂ ಜೊತೆಯಲ್ಲಿ ಫೋಟೋ ತೆಗೆಸೋಣ ಅಂತ. ನೀನೊಬ್ಳು, ಎಲ್ಲಿ ಅಂತ ಹುಡ್ಕೋದು ನಿನ್ನ ಎಂದಾಗ ನಾನು ತಣ್ಣಗೆ, ನಾನೆಲ್ಲಿ ಹೋಗಿದ್ದೆ, ಇನ್ನೊಂದು ಲೋಟ ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ದೆ ಅಷ್ಟೆ ಎಂದು ಹೇಳಿ ಫೋಟೋ ತೆಗೆಸಿಕೊಳ್ಳಲು ಹೋದೆ. ಹಾಯ್ ಅಕ್ಕ, ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಕೈ ಕುಲುಕಿದಾಗ ಇವಳು ನನ್ನ ಚಿಕ್ಕಮ್ಮನ ಮಗಳು ಆತ್ಮಿಕಾ ಅಂತ ತನ್ನ ಗಂಡ ರಾಹುಲ್ಗೆ ಪರಿಚಯಿಸಿದಾಗ ಅವನು ಪೆಚ್ಚುನಗೆ ಬೀರುತ್ತಾ ಕೈ ಮುಂದೆ ಚಾಚಿದ. ಮಗನೇ, ನನ್ನ ಕೈ ಮುಟ್ಬೇಕಾ ನಿನಗೆ ಎಂದುಕೊಳ್ಳುತ್ತಾ, ಅಕ್ಕ ನನ್ನ ಜೊತೆ ಫೋಟೋ ತೆಗೆಸಲ್ವೇನೆ ಎನ್ನುತ್ತಾ ಅವಳ ಪಕ್ಕ ನಿಂತೆ. ರಾಹುಲ್ ಸರಕ್ಕನೆ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡ. ಅವನನ್ನು ಉರಿಸ್ಬೇಕಂದ್ಕೊಂಡೆ ಮತ್ತೆ ಫೋಟೋ ತೆಗೆಸಿಕೊಂಡು ಕೆಳಗೆ ಬಂದು ಕುಳಿತೆ. ಅಲ್ಲ, ನಾನು ಅವನನ್ನು ಪ್ರೀತಿಸ್ತಿದ್ನಾ? ಇಲ್ಲ, ಅವನು ನಿನ್ನ ಪ್ರೀತಿಸ್ತಿದ್ದೀನಿ ಅಂದ. ನಾನು ನೋ ಅಂದೆ. ಅಷ್ಟರಲ್ಲಿ ಅಕ್ಕ ಸಿಕ್ಕಿರಬೇಕು. ಅಲ್ಲ, ನಾನು ನೇಹ ತಂಗಿ ಅಂತ ಅವನಿಗೆ ಮೊದಲೇ ಗೊತ್ತಿದ್ದ. ಛೇ, ನಾನು ಪ್ರೀತಿಸಿಲ್ಲ ಅಂದಮೇಲೆ ನನಗೆ ಅಕ್ಕೆ ಅವನ ಯೋಚನೆ. ಹೊಟ್ಟೆ ತುಂಬ ಊಟ ಮಾಡೋಣ ಎಂದುಕೊಳ್ಳುತ್ತಾ ಊಟದ ಹಾಲ್ನತ್ತ ನಡೆದೆ. ಹಾಂ, ಹೇಗಿತ್ತು ನನ್ನ ಕತೆ? ಮುಂದುವರಿಯುತ್ತೆ ಮುಂದಿನ ವಿಡಿಯೋದಲ್ಲಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.